ನಮ್ಮನೆ ಯುವರಾಣಿ ಹೇ ನಮ್ಮನೆ ಯುವರಾಣಿ. ಇದೇನ್ ಮೀರಾ, ದೋಸೆ ಹಿಟ್ಟು ನಿನ್ ಕೈಗೆಲ್ಲ ಯಾಕೆ ಮೆತ್ಕೊಂಡಿದೆ? ಅಯ್ಯೋ, ನನ್ ಕೈಗೆ ಅಂಟ್ಕೊಂಡಿತ್ತಾ? ಓಹೋ, ಮೇಡಮ್ ಅವರು ಓದಕ್ ಹೋಗಿದ್ರು ಅಥವಾ ದೋಸೆ ಮಾಡ್ಕೊಂಡು ತಿನ್ನಕ್ ಹೋಗಿದ್ರು? ಓ, ನೆನ್ಪಾಯ್ತು. ಆಕ್ಚುಲಿ ಓದೆಲ್ಲ ಮುಗ್ದಿತ್ತಾ, ಮಾನ್ಯನ್ ಮನೇಲಿ ಕರೆಂಟ್ ಹೋಗಿತ್ತು. ಇನ್ನೇ ನಾನ್ ಮನೆಗೆ ಹೊರಟಿದ್ದೆ. ಅಷ್ಟೊತ್ತಲ್ಲಿ ಮಾನ್ಯ ಅವರಮ್ಮ ಮಾನ್ಯಂಗೆ ಹಿಟ್ರುಪ್ ಕೊಡು ಅಂತ ಹೇಳಿದ್ರು. ಅವ್ರು ಕಷ್ಟ ಪಡ್ತಿದ್ರು ನೋಡಕ್ಕಾಗ್ಲಿಲ್ಲ, ಅದಕ್ಕೆ ನಾನು ಸ್ವಲ್ಪ ಹೆಲ್ಪ್ ಮಾಡ್ದೆ. ಅದಿರ್ಬೇಕು ಅಷ್ಟೇ, ಏನೂ ಇಲ್ಲ. ಕಳ್ಳಗೊಂದ್ ಪಿಳ್ಳೆ ನೆವ ಅಂತಾರೆ. ನಿನಗ್ ಲೇಟಾಗಿ ಬರೋದಕ್ಕೆ ಏನಾದ್ರೂ ಒಂದ್ ನೆಪ ಬೇಕು ಅಲ್ವಾ? ನಿಜ ಹೇಳಿದ್ರಿ ಯಾಕಮ್ಮ, ನೆಪ ಅಂತ ಹೇಳ್ತಿದ್ಯಾ? ಮತ್ತಿನ್ನೇನೆ, ನನಗಂತೂ ನೀನ್ ಇಷ್ಟೊತ್ತಲ್ಲಿ ಆಚೆ ಇರೋದು ಇಷ್ಟನೇ ಆಗ್ತಾ ಇಲ್ಲ. ಪ್ರತಿದಿನ ನೀನು ಶಾಂಭವಿ ಅಮ್ಮ, ನಾನು ಆಗ್ಲೇ ನೀವ್ ಎಷ್ಟು ಗಾಬರಿ ಆಗಿರ್ತೀರಿ ಅಂತ ಎಲ್ರಿಗೂ ಹೇಳ್ತಾ ಇದ್ದೆ. ನೋಡಿದ್ರ ಶಾಂಭವಿ ಅಮ್ಮ ಎಷ್ಟು ಹೆದರ್ಕೊಂಡಿರ್ತಾರೆ. ಅಮ್ಮ, ಇವಳ ಬಗ್ಗೆ ನಿಮ್ಗೆ ಏನ್ ಟೆನ್ಷನ್ ಅಮ್ಮ? ಟೆನ್ಷನ್ ಅಲ್ಲ ಕಣೋ ನೀ, ಪ್ರತಿದಿನ ಇನ್ನೊಬ್ರು ಮನೆಗೆ ಹೋಗೋದು ಸರಿ ಅಲ್ಲ ಅಂತ ಅಷ್ಟೇ. ಒಂದ್ ಕೆಲಸ ಮಾಡ್ಬೋದು. ಒಂದಿನ ಮೀರಾ ಮಾನ್ಯ ಮನೆಗೆ ಹೋಗ್ಲಿ, ಇನ್ನೊಂದಿನ ಮಾನ್ಯನೇ ನಮ್ಮ ಮನೆಗೆ ಬರ್ಲಿ. ಏನಂತೀರಾ? ಗುಡ್ ಐಡಿಯಾ. ಇದು ತುಂಬಾ ಚೆನ್ನಾಗಿದೆ. ಹೌದು ಕಣೆ ಮೀರಾ, ಇವತ್ ನೀನ್ ಹೋಗಿದ್ಯಾ, ನಾಳೆ ಅವ್ರನ್ನ ಬರೋದಕ್ಕೆ ಹೇಳು, ನಾಳೆ ನೀನ್ ಹೋಗು. ಹಾಗೆ ಬ್ಯಾಲೆನ್ಸ್ ಆಗುತ್ತೆ, ಅಮ್ಮನ ಭಯನೂ ದೂರ ಆಗುತ್ತೆ. ಹಾಗೆಲ್ಲ ಆಗಲ್ಲ ಕಣೋ. ಯಾಕೆ ಮೀರಾ, ಮಾನ್ಯಂಗೆ ಮನೆಗ್ ಬರೋದಕ್ಕೆ ಇಷ್ಟ ಅಲ್ವಾ? ಹಾಗೇನಿಲ್ಲ, ಮಾನ್ಯ ಅಕ್ಕ ಅವಾಗವಾಗ ಬರ್ತಾ ಇರ್ತಾರೆ. ಅವಳೇನು ಈ ಮನೆಗೆ ಹೊಸಬ್ಳಲ್ಲ, ಬರೋದಕ್ಕೆ ಹೇಳು. ಅಮ್ಮ, ಇಲ್ಲಿ ಓದ್ಕೊಳ್ಳೋದಕ್ಕೆ ಸರಿ ಹೋಗಲ್ಲ ಅಮ್ಮ. ಮಾನ್ಯನ್ ಮನೆನೇ ಕಂಫರ್ಟಬಲ್ ಆಗಿದೆ. ನನ್ಗೂ ಬಿಗಿನಿಂಗ್ ಅಲ್ಲಿ ಇಲ್ಲಿ ಅಡ್ಜಸ್ಟ್ ಆಗ ಕಷ್ಟ ಆಗಿತ್ತು. ಹಾಗೇನಿಲ್ಲ ಅಮ್ಮು, ಓದೋದ್ರ ಕಡೆ ಕಾನ್ಸಂಟ್ರೇಷನ್ ಇದ್ರೆ ಎಲ್ಲಿದ್ರೂ ಓದ್ಬೋದು. ಹೇ ಬೀರಾ, ಈ ಸಲ ಅಂತೂ ಪೌಚ್ ಆಗ್ಲೇಬೇಕು. ಏನೇ ಆಯ್ತು ಮೀರಾ ನಿಮ್ಗೆ? ಮೀರಂಗೆ ಸುಸ್ತಾಗಿದೆ ಅನ್ಸತ್ತೆ ಅಲ್ವಾ ಮೀರಾ? ಹೋಗು ಮೀರಾ, ಫ್ರೆಶ್ ಅಪ್ ಆಗ್ಬಾ, ನಾನು ಊಟಕ್ಕೆ ರೆಡಿ ಮಾಡ್ತೇನೆ. ನನ್ಗೆ ಊಟ ಬೇಡ, ನಾನು ಅಲ್ಲೇ ತಿನ್ಕೊಂಡ್ ಬಂದೆ. ಗಾಡ್, ಇದೇನಿದು ಹೊಸ ರಗಳೆ? ಛೇ, ಮಾನ್ಯ ಮನೆಗೆ ಓದ್ಕೊಳ್ಳೋದಕ್ಕೆ ಹೋಗ್ಬೇಕು ಅಂತ ಹೇಗೋ ಮ್ಯಾನೇಜ್ ಮಾಡ್ತಿದ್ದೆ. ಆದ್ರೆ ಈಗ ಮಾನ್ಯನೇ ಮನೆ ಕರ್ಸು ಅಂತ ಕೂತಿದ್ರಲ್ಲಪ್ಪ, ಏನ್ ಮಾಡೋದು? ಇದೆಲ್ಲ ಪಕ್ಕ ಅಹಲ್ಯ ಅಕ್ಕನ ಕಿತಾಪತಿನ. ತೊಟ್ಲನ್ನ ತೂಗ್ತಾರೆ, ಮಗುನು ಅವರೇ ಚೂಡ್ತಾರೆ. ನನ್ಗೇನು ಗೊತ್ತಾಗಲ್ವಾ? ಛೇ, ಈಗೇನು ಮಾಡೋದು? ನಾಳೆ ಬೇರೆ ಶನಿವಾರ, ದಾಮಣ್ಣ ಅಂಕಲ್ ತುಂಬ ಜನ ಬರ್ತಾರೆ, ರಶ್ ಇರುತ್ತೆ, ಬೇಗ ಬಾ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ರು. ಏನು ಮಾಡಲಿ? ಮೀರಾ, ನೀನ್ ಓದಿನ ಕಡೆ ತುಂಬಾ ಗಮನ ಕೊಡ್ತಾ ಆರೋಗ್ಯನ ಮರಿತಾ ಇದ್ಯಾ. ಊಟ ಬೇಡ ಅಂತ ಹೇಳಿ ಹಾಗೆ ಬಂದ್ಬಿಡೋದಾ? ಹಾಲಿಗೆ ಅರಿಶಿನ ಹಾಕಿ ತಂದಿದ್ದೀನಿ, ತಗೋ ಕುಡಿ. ದೇಹನೂ ತಂಪಾಗಿರತ್ತೆ, ಆರೋಗ್ಯವಾಗೂ ಇರತ್ತೆ. ಯಾಕೆ ನೀವೆಲ್ಲದನ್ನ ಹೌದು ಅಂತ ತೋರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಿದ್ದೀರಾ? ನನ್ಗಿಷ್ಟೊಂದೆಲ್ಲ ಕಾಳಜಿ ತೋರಿಸ್ಬೇಡಿ. ಇದೆಲ್ಲ ನಾಟಕ ಅಂತ ನನಗೆ ಗೊತ್ತು. ಒಳ್ಳೇದನ್ನ ಮಾಡೋದಕ್ಕೋದ್ರೆ ಎಲ್ಲರೂ ಹೇಳೋದೇ ಹೀಗೆ. ಅದಕ್ಕೆ ನಮ್ಮ ಹುಷಾರಲ್ಲಿ ನಾವಿರ್ಬೇಕು. ನಾನು ಯಾವಾಗಲೂ ದೂರದ್ದೇ ಯೋಚನೆ ಮಾಡೋದು. ಬುದ್ಧಿ ಇಲ್ದಿರೋರ ಥರ ನೆನ್ನೆ ಮತ್ತೆ ಇವತ್ತಿನ ಬಗ್ಗೆ ಯೋಚನೆ ಮಾಡಲ್ಲ. ನೀವು ತುಂಬ ಜಾಣರು ಅನ್ನೋದು ನನಗೆ ಗೊತ್ತು ಅಕ್ಕ. ನಿಮ್ಮನ್ನ ನನ್ನ ಜೊತೆ ಕಂಪೇರ್ ಮಾಡ್ಕೊಳ್ಳೋದಕ್ಕಾಗತ್ತಾ? ನೀವೇ ಬೇರೆ, ನಾನೇ ಬೇರೆ. ಅಬ್ಬಾ,
ಈಗ್ಲಾದ್ರೂ ಒಪ್ಕೊಂಡ್ಯಲ್ಲ, ಹಾಲು ಕುಡ್ದಷ್ಟು ಸಂತೋಷ ಆಯ್ತು. ತಗೋ, ನೀನು ಹಾಲು ಕುಡ್ದು ಆ ಸಂತೋಷನ ಅನುಭವಿಸು. ನನಗೆ ಬೇಡ. ಬೇಡ ಅಂದ್ರೆ ಹೇಗೆ ಪುಟ್ಟ? ನೀನು ರಾತ್ರಿ ಎಲ್ಲ ನಿದ್ದೆಗೆಟ್ಟು ಓದ್ತಾ ಇರ್ತೀಯ, ಊಟ ಸರಿಯಾಗಿ ಮಾಡಲ್ಲ, ತಿಂಡಿ ಸರಿಯಾಗಿ ಮಾಡಲ್ಲ. ಈಗ ಊಟ ಬಿಟ್ಟು ನಿದ್ದೆ ಬಿಟ್ಟು ಓದ್ತಾ ಇದ್ರೆ ನೀನ್ ಆರೋಗ್ಯದ ಗತಿ ಏನಾಗ್ಬೇಕು? ಹೀಗೆ ಆದ್ರೆ ಹುಷಾರ್ ತಪ್ತೀಯ ಪುಟ್ಟ. ಮತ್ತು ಅದೇ ಫೇಕ್ ಕಾಳಜಿ. ಇಲ್ಲ ಪುಟ್ಟ, ಇದು ರಿಯಲ್ ಕಾಳಜಿ. ಯಾಕೆ ಗೊತ್ತಾ? ನೀನ್ ಹುಷಾರಾಗಿದ್ರೆ ಮನೆ ಖರ್ಚು ಕಡಿಮೆ ಆಗುತ್ತೆ, ಅನ್ನೆಸೆಸರಿಯಾಗಿ ದುಡ್ಡು ಹಾಳಾಗೋದು ತಪ್ಪತ್ತೆ. ಹೇಗೆ ಅಂತ್ಯ? ಊಟ ಮಾಡಲ್ಲ, ನಿಶಕ್ತಿ ಆಗುತ್ತೆ, ನಿದ್ದೆ ಮಾಡಲ್ಲ, ದೇಹ ದಣಿಯತ್ತೆ, ಆಮೇಲೆ ಜ್ವರ ಬರುತ್ತೆ. ಜ್ವರ ಬಂದ್ರೆ ದುಡ್ಡು ಖರ್ಚಾಗೋದು ಯಾರ್ದು? ನನ್ನ ಮನೆದೇ ಅಲ್ವಾ? ಐ ಮೀನ್ ನನ್ನ ಗಂಡದ್ದೇ ಅಲ್ವಾ? ಆಮೇಲೆ ಅದ ಚಂದ್ರಣ್ಣ, ನಿಮ್ ಜೊತೆ ಸ್ವಲ್ಪ ಮಾತಾಡೋದಿತ್ತು. ಅದನ್ನಲ್ಲೇ ಹೇಳ್ಬೋದಿತ್ತಲ್ಲ. ಮನೆಯೊಳಗೆ ಮಾತಾಡಿದ್ರೆ ನನ್ ಧ್ವನಿ ಜೋರಲ್ವಾ? ಮನೆಯವ್ರಿಗೆಲ್ಲ ಕೇಳಿಸಿದ್ರೆ ಕಷ್ಟ ಅಂತ ಇಲ್ಲಿಗೆ ಬಂದೆ. ಅದೇನೋ ಹೇಳ್ತಿದ್ರಿ, ನಿಮ್ ಮಗಳು ಏನು ಮಾಡ್ತಿಲ್ಲ, ನಾನ್ ಕೈ ಕಟ್ಕೊಂಡು ಕೂರಕ್ಕಾಗಲ್ಲ ಅಂತ. ಏನ್ ಅದ್ರ ಅರ್ಥ? ಏನ್ ಮಾಡ್ಬೇಕು ಅಂತಿದ್ದೀರಿ? ಅದ್ಕೆ ಅದನ್ನ ಹೇಳಿದ್ರೆ ನಿಮ್ಗೆ ಇಷ್ಟನೂ ಆಗಲ್ಲ, ನಿಮ್ ಒಪ್ಪಿಗೆನೂ ಇರಲ್ಲ. ಚೆನ್ನಾಗಿರೋ ಬಾಳ್ನ ಹಾಳು ಮಾಡ್ಕೊಳ್ಳೋದು ಯಾರಿಗಾದ್ರೂ ಇಷ್ಟ ಆಗತ್ತ ಚಂದ್ರಣ್ಣ? ಏನ್ ಮಾತಾಡ್ತಿದ್ದೀರಿ? ನಿಮ್ ಗುರಿ ಉದ್ದೇಶನ ಗಂಟ್ ಕಟ್ಟಿ ಪಕ್ಕ ಕಿಡಿ. ಜೀವನ ಬದಲಾಗಿದೆ, ಬದಲಾಕೊಂಡು ಹೋಗೋಣ. ಉಳ್ಕೊಳ್ಳೋದಕ್ಕೆ ಬಂಗ್ಲೆ ಸಿಕ್ತು, ಕೈಯಲ್ಲಿ ಕಾಸಾಡ್ತಾ ಮೈ ಮೇಲೆ ಬಂಗಾರ ಇದ್ರೆ ಜೀವನ ಬದಲಾದಂಗಲ್ಲ. ಅದಕ್ಕೆ ನಮ್ಮ ಜೀವನನ ಬದಲಾಯಿಸ್ಕೊಳ್ಳುವಂತ ದೊಡ್ಡ ಅವಕಾಶ ಆ ಹಲ್ಲಿ ಹತ್ರ ಇತ್ತು, ಅದನ್ನ ಅವಳು ಹಾಳು ಮಾಡ್ಬಿಟ್ಲು. ಏನು? ಏನ್ ಮಾಡಿದ್ಲು? ನಿಮ್ ಮಳಿಯ ಆ ಹಲ್ಲಿಯನ್ನ ಆಫೀಸ್ ಕೆಲ್ಸಕ್ಕೆ ಬಾ ಅಂತ ಕರ್ದ, ಬರೋದ್ ಬಿಟ್ಟು ಕೆಲಸ ಮಾಡಲ್ಲ ಅಂತ ಹೇಳ್ತಿದ್ದಾಳೆ ನಿಮ್ ಮಗಳು. ಇದ್ ಸರಿನಾ? ತಪ್ಪೇನಿದೆ? ಇಷ್ಟು ದಿನ ನನ್ ಮಗಳು ಕಷ್ಟಪಟ್ಟು ದುಡ್ಡು ಮನೆ ನಡೆಸ್ತಾ ಇರ್ಲಿಲ್ವಾ? ಈಗ ದುಡ್ಡಿನ ಅವಶ್ಯಕತೆ ಇಲ್ಲ, ಮನೆ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು, ಮನೆಯವ್ರನ್ನ ಖುಷಿಯಾಗಿಟ್ರೆ ಸಾಕು. ಬಹಳ ಬಂಗಾರ ಆಯ್ತಲ್ಲ. ಅದ್ಕೆ ತಟ್ಟೆಲಿದ್ ಬೆಣ್ಣೆ ಉಂಡೆನ ಬಿಟ್ಟು ಬೆರಳು ಗಂಟಿರೋ ಬೆಣ್ಣೆಗೆ ಸಾಕು ಅಂತಿದ್ದೀರಾ? ಆ ಹಲ್ಲಿ ಆಫೀಸಿಗೆ ಬಂದ್ರೆ ಅವಳ ಸ್ಥಾನಮಾನ ಎಲ್ಲಿಗೆ ತಲುಪುತ್ತೆ ಅಂತ ನಿಮ್ಗೆ ಅಂದಾಜಿಲ್ಲ. ಬೇಕಾಗಿಲ್ಲ, ಆಫೀಸ್ ಕೆಲ್ಸನ ಅಳಿಯಂದ್ರು ನೋಡ್ಕೋತಾರೆ, ಅದನ್ನ ಅವರೇ ನೋಡ್ಕೊಳ್ಳಿ. ಈ ಮನೆ ಜವಾಬ್ದಾರಿನ ಮನೆ ಕೆಲ್ಸದವ್ರು ನೋಡ್ಕೊಂಡು ಮನೆ ಯಜಮಾನ್ರಿಗೆ ಬೆಲೆ ಇಲ್ದ ಹಾಗೆ ಮಾಡಿದ್ದಾರೆ. ಅವ್ರಿಗೆಲ್ಲ ಸರಿಯಾಗಿ ಬುದ್ಧಿ ಹೇಳಿ ಈ ಮನೆ ಜವಾಬ್ದಾರಿನ ಅಹಲ್ಯ ತಗೋಬೇಕು. ಇಲ್ಲಿವರೆಗೂ ಏನೇನು ಎಡವಟ್ಗಳಾಗಿದೆಯೋ ಅದನ್ನೆಲ್ಲ ಸರಿ ಮಾಡ್ಬೇಕು. ಅವಳನ್ನ ಅವಳ ಪಾಡಿಗಿರಕ್ ಬಿಟ್ಬಿಡಿ. ನನ್ ಮಗಳು ಆರಾಮಾಗಿ ಈ ಮನೆಯಲ್ಲಿ ಯಜಮಾನಿ ತರ ಉಣ್ಕೊಂಡ್ ತಿನ್ಕೊಂಡ್ ಕಾಲ ಕಳೀಲಿ. ಕೆಲ್ಸ ಮಾಡೋದ್ ಬೇಕಾಗಿಲ್ಲ. ಏನ್ ಅದಕ್ಕೆ ಇವರೇ ಒಂದು ಬೇರೆ ಪ್ರಪಂಚದಲ್ಲಿದ್ದಾರೆ. ನಮ್ಮ ಉದ್ದೇಶದ ಬಗ್ಗೆ ಇವ್ರಿಗೊಂದು ಚೂರು ಪ್ರಜ್ಞೆ ಇಲ್ಲ. ನನ್ನ ಮಗಳು ಕೂಡ ಇವ್ರ ದಾರಿಲೇ ಹೋಗ್ತಿದ್ದಾಳೆ. ಹಾಗಾಗೋದಕ್ಕೆ ನಾನು ಬಿಡಲ್ಲ. ಅಹಲ್ಯ ನಮ್ಮ ಗುರಿನ ಮರಿಬಾರ್ದು. ಅವಳಿಗಾಗ ನಾನು ನೆನಪಿಸ್ತಾನೇ ಇರ್ತೀನಿ. ಏನಪ್ಪ ಮಾಡ್ಲಿ? ದಿನ ಮಾನ್ಯ ಮನೆಗೆ ಓದ್ಕೊಳ್ಳೋದಕ್ಕೆ ಹೋಗ್ಬೇಕು ಅಂತ ಏನೋ ವ್ಯವಸ್ಥೆ ಮಾಡ್ಕೊಂಡಿದ್ದ. ಆದ್ರೆ ಅಲ್ಲಿ ಅಕ್ಕ ಫಿಟ್ಟಿಂಗ್ ಇಟ್ಟು ಈಗ ಮಾನ್ಯನೇ ಮನೆ ಕರ್ಸು ಅಂತ ಹೇಳ್ತಿದಾರೆ. ಹಾಗೆಲ್ಲ ಆದ್ರೆ ಪ್ರಾಬ್ಲಮ್ ಆಗ್ಬಿಡುತ್ತೆ. ನಾನು ಕಷ್ಟದಲ್ಲಿದ್ದಾಗ ನಂಗೆ ಸಹಾಯ ಮಾಡಿದವ್ರಿಗೆ ಮೋಸ ಮಾಡ್ದಂಗೆ ಆಗ್ಬಿಡುತ್ತೆ. ಏನ್ ಮಾಡ್ಲಿ? ಹೋಟೆಲ್ಗೆ ಹೇಗೆ ಹೋಗ್ಲಿ ಈಗ?
ಹೇಳ ಮಾನ್ಯ. ಮೀರಾ, ಕವಲುದಾರಿ ಸಿನಿಮಾಗ್ ಬರ್ತೀಯೇನೆ? ಅಯ್ಯೋ, ನನ್ನ ಲೈಫೇ ದೊಡ್ಡ ಕವಲ್ದಾರಿ ಆಗ್ಬಿಡಿದೆ. ನಿನ್ ಸಿನಿಮಾ ಬೇರೆನಾ? ಹಾ, ಏನಂದೆ? ಏನೇ ಮಾನ್ಯ, ಎಕ್ಸಾಮ್ ಬೇರೆ ಹತ್ರ ಬಂತು, ಓದ್ಕೊಳ್ಳೋದಕ್ಕೆ ಟೈಮ್ ಇಲ್ಲ, ಅಂಥದ್ರಲ್ಲಿ ಸಿನಿಮಾ ಬೇರೆ. ಮೀರಾ, ಮೂವಿ ಸೂಪರ್ ಆಗಿದೆಯಂತೆ ಕಣೆ. ಮೂವಿ ಬೇಡ ಕಣೆ. ಮೈ ಗಾಡ್ ಮಾನ್ಯ, ಥ್ಯಾಂಕ್ ಯು ಸೋ ಮಚ್ ಕಣೆ. ನಾನು ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ. ಅಯ್ಯೋ, ನಿನ್ನ ಮೂವಿಗ್ ಬರಲ್ಲ ಅಂದಳು ಥ್ಯಾಂಕ್ಸ್ ಯಾಕೆ ಹೇಳ್ತಿದ್ಯಾ? ಮೀರಾ, ಇದ್ದಕ್ಕಿದ್ದಂಗೆ ಏನೇ ಆಯ್ತು ನಿನ್ಗೆ? ಅಯ್ಯೋ, ನಿನ್ನ ಹತ್ರ ನಾನು ಆಮೇಲೆ ಮಾತಾಡ್ತೀನಿ ಕಣೆ. ನೀನು ಮೂವಿಗೆ ಹೋಗಿರು, ಓಕೆನಾ? ಬಾಯ್ ಬಾಯ್. ಮೀರಾ ಮೀರಾ ಏನ ರುಸ್ವೇಂದ್ರ, ನಿಮ್ ಸುಂದರ ಬಂದೇ ಇಲ್ಲ? ಅವನು ಬೇರೆ ಕೆಲಸ ಇತ್ತು ಕಣ. ಇವತ್ತು ನಾನು ನನ್ನ ಮೊಮ್ಮಗನ ಜೊತೆ ಬಂದಿದ್ದೀನಿ. ನನ್ನ ಮೊಮ್ಮಗ ಯಾವಾಗ್ಲೂ ಜಿಮ್ಮು ವರ್ಕೌಟ್ ಅಂತ ಇರ್ತಾನೆ. ಅದಕ್ಕೆ ಇವತ್ತು ನನಗೆ ಕಂಪನಿ ಕೊಡು ಅಂತ ಹೇಳಿದ್ದೀನಿ. ಎಲ್ಲಿದ್ದಾನೆ ನಿನ್ ಮೊಮ್ಮಗ? ನೋಡು ಬಂದ ನೋಡು, ಇವನೇ ನನ್ನ ಮೊಮ್ಮಗ. ಪರವಾಗಿಲ್ಲ ವಸುದೇಂದ್ರ, ಇನ್ ಎರಡನೇ ಮೊಮ್ಮಗನ ಮದುವೆ ಬಂದಿದ್ದಾನೆ. ಎಕ್ಸ್ಕ್ಯೂಸ್ ಮೀ. ಒಳ್ಳೆ ಹೀರೋ ತರ ಇದ್ದಾನೆ. ಮದುವೆಗೆ ಹುಡುಗಿನೇನಾದ್ರು ಹುಡುಕಿದ್ಯೇನಪ್ಪ? ಹಲೋ, ಹೋಲ್ಡ್ ಆನ್. ನಾನು ಈಗಲೇ ಮದುವೆ ಆಗಲ್ಲ. ಈಗಲೇ ಆಗೋದಿಲ್ಲ, ಸರಿ ಮುಂದೆ ಆಗ್ತೀಯ ತಾನೆ? ಮುಂದೆ ಅಂದ್ರೆ ಇನ್ನು ತುಂಬಾ ಮುಂದೆ ತಾತ. 4 ವರ್ಷ ತಗಂತೇನಪ್ಪ? ಈಗ್ಲಿಂದಲೇ ಹುಡುಕಿದ್ರೆ 4 ವರ್ಷಕ್ಕೆ ಸೆಟ್ ಆಗುತ್ತೆ. ಹೌದೌದು, ಇವ್ರ ಅಣ್ಣನ ಹುಡುಗಿ ಹುಡ್ಕೋದಕ್ಕೆ 4 ವರ್ಷ ತಗೊಂಡಿದ್ದಾನೆ. ಇನ್ನು ತನಗ್ ಹುಡುಗಿ ಹುಡ್ಕೋದಕ್ಕೆ ಎಷ್ಟು ವರ್ಷ ತಗೋತಾನೋ ಏನೋ. ತಾತ, ಮೊಮ್ಮಗನ್ ಮರ್ಯಾದೆ ಕಳೀತಾ ಇದೆಯಾ ನೀನು? ನಿಜ ಅಲ್ವೇನೋ ನೀ? ನಿಮ್ಮ ಅಣ್ಣನಿಗೆ ಹುಡುಗಿ ಹುಡ್ಕೋದಿಕ್ಕೆ ಇಷ್ಟು ಉದ್ದ ಲಿಸ್ಟ್ ಪ್ರಿಪೇರ್ ಮಾಡಿದ್ದೆ. ಈಗ ನಿನ್ನ ಲಿಸ್ಟ್ ಎಷ್ಟು ಉದ್ದ ಇರುತ್ತೋ? ಇಲ್ಲ ತಾತ, ನನ್ನ ಲಿಸ್ಟ್ ತುಂಬಾ ಚಿಕ್ಕದು. ನಾನ್ ಮದ್ವೆ ಆಗೋ ಹುಡುಗಿ ಒಳ್ಳೆ ಗುಣ ಇರ್ಬೇಕು, ಒಳ್ಳೆ ಮನ್ಸಿರ್ಬೇಕು, ಮನೆಯವ್ರ ಜೊತೆ ನಗ್ನಗ್ತಾ ತಮಾಷೆಯಿಂದ ಇರ್ಬೇಕು. ತನಗ್ ಕಷ್ಟ ಇದ್ರೂ ತೋರ್ಸ್ಕೊಳ್ದೆ ಬೇರೆಯವ್ರನ್ನ ನಗ್ಸೋಕ್ ಪ್ರಯತ್ನ ಮಾಡ್ಬೇಕು. ಟೋಟಲ್ ಆಗಿ ಚಿನ್ಕುಳಿ ತರ ಇರ್ಬೇಕು. ನಾನ್ ಇಷ್ಟಪಡೋ ಹುಡುಗಿ ನಮ್ ಕುಟುಂಬನ ಸರ್ವಸ್ವ ಅನ್ಕೋಬೇಕು. ಮನೆನ ಮನೆಯವ್ರನ್ನ ಒಟ್ಟಿಗೆ ಇಟ್ಕೋಬೇಕು. ಸಿಂಪಲ್. ವಸುದೇಂದ್ರ, ಅರ್ಥ ಆಯ್ತೇನೆ? ಎಲ್ಲೋ ಏನೋ ಮಿಸ್ ಹೊಡಿತಾ ಇದೆ ಕಣೋ. ಮಿಸ್ ಹೊಡಿತಾ ಇಲ್ಲ, ನಿನ್ ಮೊಮ್ಮಗ ಆಲ್ರೆಡಿ ಒಬ್ಬ ಹುಡುಗಿನ ಸೆಲೆಕ್ಟ್ ಮಾಡ್ಕೊಂಡಿದ್ದಾನೆ. ನೀನ್ ಹೂ ಅಂದ್ರೆ 1 ತಿಂಗಳಲ್ಲೇ ಮದುವೆ ಮಾಡಿ ಮುಗಿಸ್ಬೋದು. ಅನಿಕೇತ್, ನಿಂತ್ಕೊಳ್ಳೋ. ಅನಿ, ನಿಂತ್ಕೋ. ಅಬ್ಬಬ್ಬಾ, ಅಹಲ್ಯಮ್ಮ, ನೀವು ಮಾಡ್ತಿರೋ ಉಪ್ಪಿಟ್ಟಿನ ಪರಿಮಳ ಮನೆ ತುಂಬಾ ಘಮ ಘಮ ಅಂತ ಇದೆ. ನೀವೇನೇ ಹೇಳಿ, ನಮ್ ಸಾಕೆತ್ತಡ ಉಪ್ಪಿಟ್ಟು ಮಾಡ್ದಂಗೆ ಬೇರೆ ಯಾರಿಗೂ ಮಾಡಕ್ಕೆ ಬರಲ್ಲ ಬಿಡಿ. ಆಹಾಹಾ, ಅವರೇಕಾಳು ಉಪ್ಪಿಟ್ಟು ಮಾಡ್ತಾರ ನಮ್ ಸಾಕೆತ್ತಣ. ತಿಂದ್ರೆ ಪಾತ್ರೆ ಖಾಲಿ ಆಗಿರುತ್ತೆ, ಹೊಟ್ಟೆ ತುಂಬಿರಲ್ಲ. ನೀನ್ ಹೇಳೋದು ನಿಜ ಕಣ. ಆದ್ರೆ ಅಹಲ್ಯಮ್ಮನ್ ಕೈ ರುಚಿನೂ ತುಂಬಾ ಚೆನ್ನಾಗಿದೆ. ಅವರು ತುಂಬಾ ಅಚ್ಚುಕಟ್ಟಾಗಿ ಅಡಿಗೆ ಮಾಡ್ತಾರೆ. ಮಾಡ್ತಾರೆ. ಆದ್ರೆ ಏನೇ ಹೇಳಿ, ಗಂಡು ಮಕ್ಕಳ ಕೈ ರುಚಿನೇ ರುಚಿ. ಈಗ ನೀವೇ ನೋಡಿಮ್ಮ, ಅಡಿಗೆ ಅನ್ನೋ ವಿಷಯಕ್ಕೆ ಬಂದ್ರೆ ನಳಪಾಕ ಅಂತಾರೆ, ಇಲ್ಲ ಭೀಮಪಾಕ ಅಂತಾರೆ. ಗಂಡು ಮಕ್ಕಳ ಕೈಯಲ್ಲಾಗೋ ಅಡಿಗೆ ರುಚಿ ಹೆಣ್ಣು ಮಕ್ಕಳ ಕೈಯಲ್ಲಾಗಲ್ಲ ಬಿಡಿ. ಸರಿಯಾಗಿ ಹೇಳಿದ್ರಿ ಸುಂದ್ರಣ್ಣ. ನಿಮ್ ಸಾಕೇತಣ್ಣವರೇ ಬೆಸ್ಟು. ನಾನಿನ್ನೂ ಕಲಿಯೋದಕ್ಕೆ ತುಂಬಾನೇ ಇದೆ. ನಿಮ್ ಯಜಮಾನ್ರು ಒಂದಿನ ಫ್ರೀ ಆಗಿದ್ದಾಗ ಅಡ್ಗೆ ಮಾಡೋದು ಹೇಗೆ ಅಂತ ಅವ್ರ ಹತ್ರ ಹೇಳಿಸ್ಕೋತೀನಿ. ಅವ್ರ ಹಾಗೆ ರುಚಿಯಾಗಿ ಅಡ್ಗೆ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ. ಆಯ್ತಾ? ಅಮ್ಮ, ನಾನು ಇವ್ರಿಗೆ ಕಾಫಿ ಕೊಟ್ಟು ಬರ್ತೀನಿ. ಲೋ ಸುಂದ್ರ, ಯಾಕೋ ಅಹಲ್ಯಮ್ಮಂಗ ಆತರ ಮಾತಾಡ್ತೀಯಾ? ಅವ್ರು ಈ ಮನೆ ಯಜಮಾನಿ ಅನ್ನೋದನ್ನ ಮರಿಬೇಡ. ಅಯ್ಯೋ, ನಾನೇನು ಮಾತಾಡ್ದೆ? ಸಾಕೆತಣ್ಣ ಕೈ ರುಚಿ ಚೆನ್ನಾಗಿರುತ್ತೆ ಅಂದೆ, ಅದ್ರಲ್ಲೇನು ತಪ್ಪು? ಎಲ್ಲಿಗೆ ಹೊರಟೆ? ಕೈಯಲ್ಲಿ ಕಸ ಇದೆ, ಹೊರಗಡೆ ಚೆಲ್ಬಿಟ್ಟು ತೋಟದಲ್ಲಿ ಬೆಳೆದಿರೋ ಕಳೆ ಕೇಳಬೇಕು. ವಿಚಿತ್ರ.
ಯಾವತ್ತೂ ಇಷ್ಟೊಂದು ಪ್ರೆಷರ್ ಆಗಿರಲಿಲ್ಲ. ಇಂಥ ಎಷ್ಟು ಪ್ರೊಫೈಲ್ಸ್ನ ರೆಡಿ ಮಾಡಿದ್ದೀವಿ, ಎಷ್ಟು ಅಡ್ವರ್ಟೈಸ್ಮೆಂಟ್ಸ್ ಮಾಡಿದ್ದೀವಿ. ಇದು ಮಾತ್ರ ಯಾಕೆ ತಲೆಗೆ ಬರ್ತಿಲ್ಲ? ಇದ್ರ ಕಡೆ ನಾವು ಸರಿಯಾಗಿ ಗಮನ ಹರಿಸ್ತಿಲ್ವಾ ಅಥವಾ ಗಮನ ಕೊಟ್ಟಾಗ ಟೈಮ್ ಸಾಕಾಗ್ತಿಲ್ವಾ? MD ಹರ್ಬಲ್ ಟೀ, MD ಹರ್ಬಲ್ ಟೀ. ಕಾಫಿ? ಟೀ. ತಲೆ ನೋವ್ತಿದೆ, ಕಾಫಿ ಬೇಕು ಅಂತಂದ್ರೆ? ಹಾ, ಕಾಫಿನೇ ಬೇಕು. ಆದ್ರೆ ಈ ಟೀ ತುಂಬಾ ತಲೆನೋವು ಕೊಡ್ತಿದೆ. ಟೀ ತಲೆನೋವು ಕೊಡ್ತಿದ್ಯಾ? ಅದ್ಯಾವ ಟೀ ಕುಡಿದ್ರಿ? ಇನ್ನೂ ಕುಡ್ದಿಲ್ಲ. ಜನ ಕುಡಿಯೋ ಹಾಗೆ ಮಾಡ್ಬೇಕು, ಆದ್ರೆ ಏನ್ ಮಾಡ್ಬೇಕು ಅಂತಾನೆ ತಲೆ ಓಡ್ತಿಲ್ಲ. ಏನ್ ಮಾತಾಡ್ತಿದ್ದೀರಾ ನೀವು? ಟೀ ತಲೆನೋವು, ಟೀ ಕುಡಿಸ್ಬೇಕು, ತಲೆ ಓಡ್ತಿಲ್ಲ, ತುಂಬಾ ಕನ್ಫ್ಯೂಸ್ ಆಗ್ತದೆ. ಹೋಗ್ಲಿ ಬಿಡಿ, ನೀವು ಸುಮ್ಮನೆ ತಲೆನೋವು ಮಾಡ್ಕೋಬೇಡಿ. ಅಹಲ್ಯ ಅವ್ರೆ, ಈ ವೀಕೆಂಡ್ ಎಲ್ಲಿಗೆ ಹೋಗೋಣ? ವೀಕೆಂಡ್ಗ? ಯಾಕೆ? ವೀಕೆಂಡ್ಗೆ ಯಾಕ್ರಿ ಹೋಗ್ತಾರೆ? ಖುಷಿಯಾಗಿರೋದಕ್ಕೆ, ಟೈಮ್ ಕಳಿಯೋದಕ್ಕೆ, ಎಂಜಾಯ್ ಮಾಡೋದಕ್ಕೆ ತಾನೆ. ಅದೇ ಎಂಜಾಯ್ ಮಾಡುವಂತ ಖುಷಿ ಏನಾಯ್ತು ಅಂತ ಕೇಳ್ದೆ ಸರ್. ಅಂತದ್ದೇನಾದ್ರೂ ವಿಶೇಷ ಇದ್ರೆ ತಾನೆ ಔಟಿಂಗ್ ಹೋಗೋದು. ಹಾಗೇನೂ ಇಲ್ಲ ಮೇಡಮ್. ಫ್ರೆಂಡ್ ಕರೆದಾಗ ರೀಸನ್ ಹುಡುಕ್ಬಾರ್ದು, ಖುಷಿಯಾಗಿ ಹೋಗ್ಬೇಕು. ಒಂದ್ ವೇಳೆ ಖುಷಿ ಇಲ್ವಾ, ಖುಷಿ ಕಂಡ್ಕೊಳ್ಳೋದಕ್ಕೆ ಹೋಗ್ಬೇಕು. ಏನು ಬೇಡ, ವೀಕ್ ಪೂರ್ತಿ ಕೆಲಸ ಮಾಡಿ ಸುಸ್ತಾಗಿರತ್ತೆ. 2 ದಿನ ಮನೇಲಿದ್ದು ರೆಸ್ಟ್ ಮಾಡಿದ್ರೆ ಮನ್ಸಿಗೂ ಸಮಾಧಾನ ಇರುತ್ತೆ, ಮೈಂಡು ರಿಫ್ರೆಶ್ ಆಗುತ್ತೆ. ಸೋಮವಾರದಿಂದ ಮತ್ತೆ ಕೆಲಸ ಮಾಡೋದಕ್ಕೆ ಎನರ್ಜಿ ಇರುತ್ತೆ. ಅಲ್ಲ ರೀ, ನಾನು ವೀಕೆಂಡ್ಗೆ ಏನೇನೋ ಪ್ಲಾನ್ ಮಾಡಿದ್ದೆ. ಏನು ಬೇಡ, ರೆಸ್ಟ್ ಮಾಡಿ ಖುಷಿಯಾಗಿ ಮನೇಲಿರೋಣ. ನಾನೇನೋ ಪ್ಲಾನ್ ಮಾಡಿದ್ದೆ, ಪ್ಲಾನ್ ಎಲ್ಲ ಫ್ಲಾಪ್ ಆಯ್ತು. ಅಮ್ಮ ಅಮ್ಮ, ಎಷ್ಟೊಂದ್ ದಿನ ಆಯ್ತು ಸಿನಿಮಾಗೆ ಹೋಗಿಲ್ಲ, ಹೋಗ್ ಬರ್ತೀನಿ. ಏನು ಬೇಕಾಗಿಲ್ಲ, 1-2 ವಾರ ಕಾಯಿ, ಆ ಸಿನಿಮಾನ ಟಿವಿಲೇ ಹಾಕ್ತಾರೆ, ಅವಾಗ ನೋಡುವಂತೆ. ಸುಮ್ಮನೆ ದುಡ್ಡು ದಂಡ. ಅಮ್ಮ, ಟಿವಿಲ್ ನೋಡಿದ್ರೆ ಮಜಾ ಬರಲ್ಲ, ದೊಡ್ಡ ಸ್ಕ್ರೀನ್ ಅಲ್ಲೇ ನೋಡ್ಬೇಕು. ಯಾಕೆ? ಟಿವಿಲಿ ಏನ್ ಬೇರೆ ಸಿನಿಮಾ ತೋರಿಸ್ತಾರಾ? ಅದೇ ಸಿನಿಮಾ ತಾನೇ ತೋರ್ಸೋದು. ಅಮ್ಮ ಪ್ಲೀಸ್, ನಾನು ಯಾವತ್ತಾದ್ರೂ ಇಷ್ಟೊಂದು ಹಠ ಮಾಡಿದ್ದೀನಾ? ಅಮ್ಮ, ಪುನೀತ್ ರಾಜ್ಕುಮಾರ್ ಅವರು ಫಸ್ಟ್ ಟೈಮ್ ಪ್ರೊಡ್ಯೂಸ್ ಮಾಡಿರೋ ಮೂವಿ ಅಂತೆ, ಕವಲುದಾರಿ. ಎಲ್ರು ಎಷ್ಟು ಹೊಗಳ್ತಿದಾರೆ ಗೊತ್ತಾ? ಇಲ್ಲ ಅಂತ ನಾನ್ ಯಾವಾಗ ಹೇಳ್ದೆ? ನೋಡು, ಸುಮ್ನೆ ನನ್ ತಲೆ ತಿನ್ಬೇಡ. ಮಧ್ಯಾಹ್ನದ ಅಷ್ಟೊತ್ತಿಗೆ ನನ್ ಸಂಡಿಗೆ ಮಾಡ್ಬೇಕು. ನನ್ಗೂ ವಯಸ್ಸಾಯ್ತು ಕಣೆ, ಒಬ್ಳಿಗೆ ಕೂತು ಎದ್ದು ಎಲ್ಲ ಕೆಲಸ ಮಾಡಕ್ ಆಗಲ್ಲ. ನೀನಿದ್ರೆ ಸ್ವಲ್ಪ ಸಹಾಯ ಆಗುತ್ತೆ. ಇವತ್ ಬೇಡ, ಇನ್ನೊಂದ್ಸರ್ತಿ ಹೋಗುವಂತೆ. ಅಮ್ಮ ಪ್ಲೀಸ್ ಅಮ್ಮ, ಆಮೇಲಾದ್ರೆ ಎಕ್ಸಾಮ್ ಬಂದ್ಬಿಡುತ್ತೆ, ಹೋಗೋದಕ್ಕೆ ಆಗಲ್ಲ. ಹೌದಲ್ವಾ? ಎಕ್ಸಾಮ್ ಇಟ್ಕೊಂಡು ಸಿನಿಮಾ ನೋಡಕ್ ಹೋಗ್ತಿದ್ಯೇನೆ ಕೋತಿ? ಏನು ಬೇಡ, ಮನೇಲಿ ಇಟ್ಕೊಂಡು ಕೆಲಸ ಮಾಡು. ಅಮ್ಮ ಪ್ಲೀಸ್ ಅಮ್ಮ, ನಾನು ಹೋಗ್ತಿರೋದು ಸಾಯಂಕಾಲ. ಬೇಕಿದ್ರೆ ಸಂಡ್ಗೆನೆಲ್ಲ ಈಗ್ಲೇ ರೆಡಿ ಮಾಡ್ಬಿಡ್ತೀನಿ. ಹಾ, ನೋಡಿದ್ಯಾ, ನಿನ್ ಕೆಲ್ಸ ಆಗ್ಬೇಕು ಅಂದ್ರೆ ನನ್ ಕೆಲ್ಸ ಎಷ್ಟು ಬೇಗ ಮಾಡ್ಕೊಡ್ತೀಯ ನೀನು? ಬಿಸ್ಲಲ್ಲಿ ನಾನು ಒಬ್ಳೆ ಬೆಂದೋಗ್ತೀನಿ ಕಣೆ. ಅಮ್ಮ, ಬಿಸ್ಲಿರುವಾಗ ನನಗೆ ಸಹಾಯ ಮಾಡ್ತೀನಿ. ಶೋ ಇರೋದು ಸಂಜೆ ಗೊತ್ತಾ? ಪ್ಲೀಸ್ ಅಮ್ಮ, 4 ಗಂಟೆ ಮೇಲೆ ಬಿಸ್ಲಿರಲ್ಲ, ನೆರಳಿರುತ್ತೆ. ಅವಾಗ ನೀನು ಸಂಡ್ಗೆನೂ ಮಾಡೋದಕ್ಕಾಗಲ್ಲ. ಪ್ಲೀಸ್ ನನ್ನ ಮೂವಿ ಕಳ್ಸ್ಕೊಡಮ್ಮ. ಸರಿ, ಮೊದ್ಲು ಅದೇನ್ ಕೆಲ್ಸ ಮಾಡ್ಬೇಕು ಅಂತಿದ್ಯೋ ಮಾಡು, ಆಮೇಲೆ ನೋಡ್ತೀನಿ. ಅನಿ, ಲೋ ಅನಿ, ಒಂದ್ ನಿಮಿಷ ನಿಂತ್ಕೊಳ್ಳೋ.
ನನ್ನ ಫ್ರೆಂಡ್ಸ್ ಹೇಳಿದ ಮಾತಲ್ಲೂ ಒಂದು ಅರ್ಥ ಇದೆ ಕಣೋ. ನೀನು ಒಂದು ಹುಡುಗಿ ಬಗ್ಗೆ ಇಷ್ಟೆಲ್ಲ ವರ್ಣಿಸ್ತಾ ಇದೀಯ ಅಂದರೆ ನಿನ್ನ ಮನಸ್ಸಲ್ಲಿ ಯಾವುದೋ ಒಂದು ಹುಡುಗಿ ಇದ್ದಾಳೆ ಅಂತ ಅರ್ಥ. ಯಾರು ಹೇಳು? ಇವತ್ತು ಏನಾಗಿದೆ ತಾತ ನಿಮಗೆ? ಆ ಥರ ಏನೂ ಇಲ್ಲ. ಅಣ್ಣನ ಹೆಂಡತಿ ಹೀಗೆ ಇರಬೇಕು ಅಂತ ನಾನು ಹೇಳುವಾಗ ಅದಕ್ಕೇನೇನಾದ್ರೂ ನೋಡಿದ್ನ? ಇಲ್ಲ ತಾನೆ. ಇದು ಹಾಗೆ. ಅನೇ, ಸಾಕು ವಿಷಯ ಬೇರೆ, ನಿನ್ನ ವಿಷಯ ಬೇರೆ. ನಿನ್ನ ಮನಸ್ಸಿನಲ್ಲಿ ಯಾವುದೋ ಹುಡುಗಿ ಇದ್ದಾಳೆ. ನೀನು ಅಷ್ಟೊಂದು ಫೀಲ್ ಮಾಡ್ಕೊಂಡು ಹೇಳ್ತಾ ಇರೋವಾಗ್ಲೇ ನನ್ನ ಮನಸ್ಸಿಗೂ ಡೌಟ್ ಬಂತು. ಯಾರೋ ಅದು ಹೇಳೋ? ಸುಮ್ಮನೆ ನನ್ನನ್ನು ಕಿಚಾಯಿಸ್ಬೇಡಿ ತಾತ. ನಾನು ಯಾರಿಗೂ ಹೇಳೋದಿಲ್ಲ ಕಣೋ. ಇದು ತಾತ ಮೊಮ್ಮಗನ ಸೀಕ್ರೆಟ್ ಆಗಿರುತ್ತೆ. ಸೀಕ್ರೆಟ್ ಮಾಡೋ ಅವಶ್ಯಕತೆ ಇಲ್ಲ ತಾತ. ಒಂದ್ ವೇಳೆ ನನ್ಗೆ ಯಾರಾದ್ರೂ ಇಷ್ಟ ಆದ್ರೆ, ನಾನು ಯಾರನ್ನಾದ್ರೂ ಲವ್ ಮಾಡಿದ್ರೆ ಮೊದಲು ನಿಮ್ಗೆ ಹೇಳ್ತೀನಿ, ಆಮೇಲೆ ಮನೆಯವ್ರಿಗೆ ಹೇಳ್ತೀನಿ. ಓಕೆನಾ? ಎಲ್ರೂ ಇದೇನಪ್ಪ ಹೇಳೋದು? ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡಿದೀಯಾ? ಬಿಡೋದು ಸಾಕು. ಹುಡುಗಿ ಯಾರು ಅಂತ ಹೇಳು. ಫಾರಿನ್ನಲ್ಲಿ ಏನಾದ್ರೂ ಹುಡುಗಿ ನೋಡ್ಕೊಂಡಿದ್ಯೇನೋ ಹೇಳು. ತಾತ, ವಯಸ್ಸಾಯ್ತು. ನಿಮ್ ವಯಸ್ಸಿಗಾದ್ರೂ ಬೆಲೆ ಕೊಡಿ. ಈ ನಿಮ್ಮ ಮೊಮ್ಮಗನ ಮೇಲೆ ಅಷ್ಟು ನಂಬಿಕೆ ಇಲ್ವಾ? ನಾನು ಏನಪ್ಪ ಕೇಳಬಾರ್ದು ಕೇಳಿದೆ? ನಿನಗೆ ಯಾವ್ದಾದ್ರೂ ಹುಡುಗಿ ಇಷ್ಟ ಆಗಿದ್ದಾಳ ಅಂತ. ಫಾರಿನ್ ಒಳಗಿದ್ರೂ ಚಿಂತೆ ಇಲ್ಲ, ನಿನಗೆ ಇಷ್ಟ ಆಗಿದ್ರೆ ಮನೆ ತುಂಬಿಸ್ಕೊಳ್ಳೋಣ ಅಂತ. ಅಬ್ಬಾ, ಇವತ್ತು ನೀವು ನನ್ನ ಜೀವತ್ತಿಂದ ಬಿಡಲ್ಲ ಅನ್ಸುತ್ತೆ. ನನಗೇನು ಗೊತ್ತಿಲ್ಲ. ಬಾಯ್ 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 ಬಾಯ್. ಹೇಳೋ ನಿನ್ ಹೇಳೋವರೆಗೂ ನಾನಿವತ್ತು ಬಿಡೋದಿಲ್ಲ ನಿನ್ನ. ಸಾರಿ ಗುಗ್ಗು. ಅಲ್ಲ, ಅನಿಕೇತ್ ನೋಡ್ಕೊಂಡು ಓಡಾಡೋದಲ್ವನೋ? ಸಾರಿ ಕಣೋ, ಬೈಬೇಡ.